ಇನ್ನು ಕಾಂಗ್ರೆಸ್ ಮನೆಯಲ್ಲಿ ವಿದೇಶ ಪ್ರವಾಸದ ಆಟ ತುಂಬಾ ಜೋರಾಗಿ ನಡೀತಾ ಇದೆ. ಒಂದ್ ಕಡೆಗೆ ಇದು ಆರಂಭದಲ್ಲಿ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ, ಸರ್ಕಾರಿ ಪ್ರಾಯೋಜಿತ ಟೂರ್ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಬರ್ತಾ ಬರ್ತಾ ಇದು ಬಣ ರಾಜಕೀಯದ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇಲ್ಲಿ ತನಕ ರಾಜ್ಯ ರಾಜಕಾರಣ ಕೇವಲ ರೆಸಾರ್ಟ್ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿತ್ತು ಅಥವಾ ರೆಸಾರ್ಟ್ ರಾಜಕೀಯವನ್ನು ಮಾತ್ರ ನೋಡಿತ್ತು. ಈಗ ಈ ಒಂದು ರೆಸಾರ್ಟ್ ರಾಜಕೀಯ ಬದಲಾಗಿ ಎಲ್ಲ ರಾಜಕೀಯ ಇನ್ನಷ್ಟು ಎತ್ತರವನ್ನು ಪಡಿತಾ ಇದ್ದು ಫಾರೆನ್ ಟೂರ್ ರಾಜಕೀಯವಾಗಿ ಶಿಫ್ಟ್ ಆಗ್ತಾ ಇದೆ. ಹಾಗಾದ್ರೆ ಏನಿದು ಫಾರೆನ್ ಟೂರ್ ರಾಜಕೀಯ ನೋಡೋಣ. ಹೈಕಮಾಂಡ್ ಅವ್ರೇನಂತ ಮಾತಾಡಿಲ್ಲ, ಇಲ್ಲಿಯವರು ಹೋಗೋರು ಮಾತಾಡಿಲ್ಲ, ಕಳಿಸ್ತಾ ಇರೋರು ಅಂತ ವಿದೇಶ ಪ್ರಯಾಣ ಮಾಡಬಾರ್ದು, ನಮ್ಮಲ್ಲಿ ಪ್ರವಾಸಿ ಕಳಿಸೋ ಹಣನೂ ಇಲ್ಲ. ವಿದೇಶ ಪ್ರವಾಸದ ಭಾಗ್ಯವನ್ನ ಕಲ್ಪಿಸಲಿಕ್ಕೆ ಹೊರಟಿದ್ದಾರೆ. ಫಾರಿನ್ ಟೂರ್ ಕಳಿಸಿದ್ದಾರೆ, ಸಿದ್ದರಾಮಯ್ಯ ಕಡೆ ಕಳಿಸಿರೋದು. ಕಾಂಗ್ರೆಸ್ ಮನೆಯ ಗೊಂದಲಗಳಿಗೆ ಇನ್ನೂ ತೆರೆ ಬಿದ್ದಿಲ್ಲ. ಸಿಎಂ ಕುರ್ಚಿ ಸುತ್ತ ಅವ್ರು ಬಿಟ್ಟು ಇವ್ರ್ಯಾರು ಅನ್ನೋ ಆಟವು ಇತ್ಯರ್ಥಗೊಂಡಿಲ್ಲ. ನಾಯಕತ್ವ ಬದಲಾವಣೆಯ ಚೆಂಡು ದೆಹಲಿಗೆ ಉರುಳಿಸಿದ್ರೂ ಗೋಲ್ ಬಿದ್ದಿಲ್ಲ. ಎಲ್ಲಿ ಸಿಎಂ ಡಿಸಿಎಂ ಮನೆಗೆ ಹೋದ್ರೆ ನಮ್ಮನ್ನು ಒಂದು ಬಣಕ್ಕೆ ಸೇರಿಸ್ತಾರೋ ಅಂತ ಕೈ ಶಾಸಕರು 2 ಹೆಜ್ಜೆ ಹಿಂದೆ ಇಡ್ತಿದ್ದಾರೆ. ಇಂಥ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಕೈ ಶಾಸಕರು ಗುಟ್ಟಾಗಿ ವಿದೇಶಿ ಪ್ರವಾಸಕ್ಕೆ ಪ್ಲಾನ್ ಹಾಕಿದ್ದಾರೆ. ಇದು ಗೊಂದಲದ ಬೆಂಕಿಗೆ ತುಪ್ಪ ಸುರಿದಿದೆ. ಈಗ ಶಾಸಕರು ಅಂತ ಹೇಳಿದ್ರೆ ವಿದೇಶ ಪ್ರಯಾಣ ಮಾಡಬಾರ್ದ? ಇಲ್ಲ, ನಾನು ಹೋಗ್ತಾ ಇಲ್ಲ, ಏನೋ ಕನ್ಫರ್ಮ್ ಆಗಿಲ್ಲ. ಈಗ ಫ್ರೆಂಡ್ಸ್ ಸೇರಿ ಈ ಸದನ ಮುಗಿದಿದೆ, ಹೋಗೋಣ ಅಂತಕ್ಕಂಥ ಚರ್ಚೆಯನ್ನು ಮಾಡಿದ್ದಾರೆ. ವಿದೇಶಕ್ಕೆ ನಾನು ಬಂದ್ರೆ ನನ್ನ ಫ್ಯಾಮಿಲಿ ಜೊತೆ ನಾನು ಹೋಗ್ಬೇಕು ಅಂತ ಇದ್ದೀವಿ. ನಾನು ರಾಘವೇಂದ್ರ ಇಬ್ಬರು ಕಾರಣಾಂತರ ನಮ್ಗೇನೋ ಕೆಲಸ ಬಿತ್ತು, ಅದರಿಂದ ಹೋಗಿಲ್ಲ. ಆಮೇಲೆ ವಿದೇಶಿ ಪ್ರವಾಸ ಮಾಡೋದ್ರಿಂದ ಅದೊಂದು ದೊಡ್ಡ ರಾಜಕೀಯ ಮುಗ್ಕೊಂಬಿಟ್ಟಾರೆ. ಅದೇನು ಅಲ್ಲಪ್ಪ, ನಾವೇನು ಸರ್ಕಾರ ರೊಕ್ಕ ಹೋಗ್ತಾರೆ, ನಮ್ಮ ಸ್ವಂತ ಖರ್ಚಿನ ಹೋದ್ರೆ ವಿದೇಶಿಗೆ ಹೊಂಟಾರೆ, ಹೋಗ್ಬಾರ್ದ, ನಾವು ವಿದೇಶಿ ನೋಡ್ಬಾರ್ದ? ಫಾರಿನ್ಗೆ ಹೋಗೋಣ ಅಂತಕ್ಕಂಥ ಚರ್ಚೆ ಬಂತು. ನನಗೂ ಆಹ್ವಾನಿಸಿದ್ರು, ಆದರೆ ನನಗೆ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿಂದ ಇರೋದ್ರಿಂದ ನಾನು ಬರಲ್ಲ ಅಂತಕ್ಕಂಥದ್ದು ಹೇಳಿದ್ದೆ. ಶಾಸಕರು ಹೀಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹೋಗ್ತಿದ್ವಿ, ನಾವು ವಿದೇಶ ನೋಡೋದು ತಪ್ಪ ಅನ್ನೋ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಆದರೆ ಕಾಂಗ್ರೆಸ್ ಪಟ್ಟದಾಟ ಹೊಸ ರೂಪ ಪಡೆದುಕೊಳ್ತಿರೋ ಹೊತ್ತಲ್ಲಿ ಗುಂಪಾಗಿ ವಿದೇಶಕ್ಕೆ ಹೋಗೋದು ಬೇರೆಯದ್ದೇ ಸಂದೇಶ ಕೊಡ್ತಿದೆ. ಈ ಕಾರಣಕ್ಕೆ ಅಲರ್ಟ್ ಆದ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೂಲಕ ಮಾಹಿತಿ ತರಿಸಿಕೊಂಡಿದೆ. ಶಾಸಕರದ್ದು ಸರ್ಕಾರಿ ಪ್ರವಾಸನ, ಖಾಸಗಿ ಪ್ರವಾಸನ, ಫಾರಿನ್ ಟೂರ್ ನೇತೃತ್ವದ ಹಿಂದೆ ಯಾವ ಉದ್ದೇಶ ಇದೆ? ಯಾವುದಾದರೂ ಬಣದಲ್ಲಿ ಇವರು ಗುರುತಿಸಿಕೊಂಡಿದ್ದಾರಾ ಅಂತ ರಾಜ್ಯ ಕಾಂಗ್ರೆಸ್ನಿಂದ ಹೈಕಮಾಂಡ್ ಮಾಹಿತಿ ಕೇಳಿದೆ. ಅಲ್ಲದೆ ರಾಜಕೀಯ ಕಾರಣಕ್ಕೆ ಫಾರಿನ್ ಟೂರ್ ಮಾಡ್ತಿದ್ದಾರಾ? ವೈಯಕ್ತಿಕ ಕಾರಣಕ್ಕೆ ವಿದೇಶ ಪ್ರವಾಸ ಹೋಗ್ತಿದ್ದಾರಾ? ಫಾರಿನ್ ಟೂರ್ ಪಟ್ಟಿಯಲ್ಲಿ ಯಾವ್ಯಾವ ಶಾಸಕರಿದ್ದಾರೆ? ಶಾಸಕರು ಒಟ್ಟಾಗಿ ಹೋಗ್ತಿರೋದು ಸಂದೇಶ ಕೊಡೋದಕ್ಕ ಅಂತ ಸಾಲು ಪ್ರಶ್ನೆ ಮಾಡಿರೋ ಹೈಕಮಾಂಡ್ ಹೆಸರಿನ ಸಮೇತ ಶಾಸಕರ ಮಾಹಿತಿ ನೀಡುವಂತೆ ಕೇಳಿದೆ. ಆದರೆ ಶಾಸಕರ ವಿದೇಶಿ ಪ್ರವಾಸದ ಬಗ್ಗೆ ಡಿಸಿಎಂ ಡಿಕೆಗೆ ಯಾವುದೇ ಮಾಹಿತಿ ಇಲ್ವಂತೆ. ಈ ಬಗ್ಗೆ ಮಾತನಾಡಿರೋ ಬಂಡೆ, ಸಿಎಂ ಏನು ಮಾರ್ಗದರ್ಶನ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಕಳಿಸ್ತಾ ಇರೋರು ನನಗೆ ಏನನ್ನು ಹೇಳಿಲ್ಲ ಎಂದಿದ್ದಾರೆ. ಶಾಸಕರು ವಿದೇಶಿ ಪ್ರವಾಸ ಅದನ್ನ ನಾನೇನು ಮಾತಾಡಕ್ ಹೋಗಲ್ಲ. ಅದು ಚೀಫ್ ಮಿನಿಸ್ಟರ್ ಉಂಟು, ಅವರು ಶಾಸಕರಿಗೆ ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ನನ್ನ ಹತ್ರ ಚರ್ಚೆ ಆಗಿಲ್ಲ. ನನಗೇನು ವರದಿನೂ ತಾನು ತಗೊಂಡಿಲ್ಲ, ನಾನು ತಿಳ್ಕೊಳಕ್ ಪ್ರಯತ್ನನೂ ಪಟ್ಟಿಲ್ಲ. ನಾನು ಈಗ ನೀವು ಹೇಳಿದ ಮೇಲೆ ನಾನು ವಿಚಾರಿಸ್ತೀನಿ ಏನಂತ. ಹೈಕಮಾಂಡ್ ಅವ್ರೇನಂತ ಮಾತಾಡಿಲ್ಲ, ಇಲ್ಲಿಯವರು ಹೋಗೋರು ಮಾತಾಡಿಲ್ಲ, ಕಳಿಸ್ತಾ ಇರೋರು ಅಂತ ಮಾತಾಡಿಲ್ಲ. ಮೊದಲು ಹೊರಬಿದ್ದ ಮಾಹಿತಿ ಪ್ರಕಾರ ಸಚಿವ ವೆಂಕಟೇಶ್ ನೇತೃತ್ವದಲ್ಲೇ ಪಶು ಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಟೂರ್ ಹಮ್ಮಿಕೊಳ್ಳಲಾಗಿತ್ತು. ಇದು ಈಗ ಖಾಸಗಿ ಪ್ರವಾಸವಾಗಿ ಬದಲಾಗಿದೆ. ಹೈಕಮಾಂಡ್ ವರದಿ ಕೇಳ್ತಿದ್ದಂತೆ ಪಶು ಸಂಗೋಪನಾ ಸಚಿವ ಕೆ ವೆಂಕಟೇಶ್ ಈ ಬಗ್ಗೆ ಅಂತರ ಕಾಯ್ದುಕೊಂಡಿದ್ದಾರೆ. ನಾವು ಪಶು ಸಂಗೋಪನಾ ಇಲಾಖೆಯಿಂದ ಹೋಗ್ತಾ ಇದ್ದೀವಿ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನಲ್ಲಿ ಹೈನುಗಾರಿಕೆ ಹೆಚ್ಚು ಪ್ರಸಿದ್ಧವಾದಂಥ ವರ್ಲ್ಡ್ನಲ್ಲಿ ಫೇಮಸ್ ಇರೋದು, ಆ ದಿಕ್ಕಿನಲ್ಲಿ ಹೋಗ್ತಾ ಇದ್ದೇವೆ. ಸರ್ಕಾರದ ಇಲಾಖೆಯಿಂದ ಕಳಿಸೋ ಪ್ರಶ್ನೆ ಇಲ್ಲ, ನಾವು ನಮ್ಮ ಇಲಾಖೆಯಿಂದ ಕಳಿಸ್ತಾ ಇಲ್ಲ. ಇವನ್ ನಾನು ಹೋಗ್ತಾ ಇಲ್ಲ. ಓಕೆ, ನಮ್ಮಲ್ಲಿ ಪ್ರವಾಸಿ ಕಳಿಸೋಷ್ಟು ಹಣನೂ ಇಲ್ಲ ನಮ್ಮ ಹತ್ರ. ಇನ್ನು ಬಿಜೆಪಿ ನಾಯಕರು ಸ್ಫೋಟಕದ ಉಗ್ರಾಣಕ್ಕೆ ಕಡ್ಡಿಗೀರೋ ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳುವಂತ ಸಲುವಾಗಿ ಮುಖ್ಯಮಂತ್ರಿಗಳು
ವಿದೇಶ ಪ್ರವಾಸದ ಭಾಗ್ಯವನ್ನ ಕಲ್ಪಿಸೋದಕ್ಕೆ ಹೊರಟಿದ್ದಾರೆ. ನೋಡಿ ಮೊನ್ನೆ ಇದಕ್ಕೆಲ್ಲ ಫಾರಿನ್ ಟೂರ್ ಕಳಿಸಿದ್ದಾರೆ. ಸಿದ್ದರಾಮಯ್ಯನವ್ರ ಕಡೆ ಕಳಿಸಿರೋದು 100% ಸಿದ್ದರಾಮಯ್ಯನವ್ರ ಕಡೆನೆ ಕಳಿಸಿರೋದು. ಗುಂಪಾಗಿ ಹೋಗೋದಿದೆಯಲ್ಲ, ಇನ್ನು ಆರ್ಗನೈಸ್ಡ್ ವೇ, ಯಾರೂ ಕೂಡ ಗುಂಪಾಗಿ ಹೋಗೋದಿಲ್ಲ, ತನ್ನ ಪಾಡಿಗೆ ತಾನು ಹೋಗ್ಬೋದು. ಆದ್ರೂ ಇದು ಸರ್ಕಾರ ಮಾಡ್ತಿರ್ತದೆ. ಶಾಸಕರ ವಿದೇಶಿ ಪ್ರವಾಸ ಮೊದಲು ಇಲಾಖಾ ವತಿಯಿಂದ ಎನ್ನಲಾಗಿತ್ತು. ಆದರೆ ಟೂರು ಚರ್ಚೆಯ ಅಲೆ ಎಬ್ಬಿಸುತ್ತಿದ್ದಂತೆ ಖಾಸಗಿಯಾಗಿ ಬದಲಾಗಿದೆ. ಶಾಸಕರು ಕೂಡ ನಾವು ಹೋಗ್ತಿಲ್ಲ, ಹೋದ್ರೂ ವೈಯಕ್ತಿಕ ಹಣ ಬಣವಿಲ್ಲ ಅಂತ ಹೇಳ್ತಿರೋದು ಯಾಕೋ ಉಲ್ಟಾ ಹೊಡೆದಂತೆ ಕಾಣ್ತಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.